ಅಲ್ಲಿ ಗಸ್ತು ಹೋಗಿ ರೈತರೆಲ್ಲ ಬಂದು ಮೇಲಧಿಕಾರಿಗಳು ತಿಳಿಸಿ ನಾವು ಬಂದು ಗಸ್ತು ಮಾಡ್ತೀವಿ. ಅಲ್ಲಿ ಕೂಮಿಂಗ್ ಏನ್ ಮಾಡ್ಬೇಕು, ನೀವು ಎಲ್ಲೆಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಕೂಮಿಂಗ್ ಮಾಡ್ತೀವಿ. ಮತ್ತೆ ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡೋ ಕೆಲಸ ಮಾಡ್ತೀವಿ, ಬೋನ್ ಇಟ್ಕೊಡ್ತೀವಿ. ನಿಮ್ಗೆ ಏನು ಸಹಾಯ ಬೇಕೋ ಮಾಡ್ಕೊಡ್ತೀವಿ. ನಮ್ಮ ಜೊತೆ ನೀವು ಸಹಕರಿಸಿ. ನಾವು ಎಷ್ಟು ಫೋನ್ ಮಾಡಿದ್ರು ಬಂದು ನಿಮಗೆ ನಾವು ಸಹಕರಿಸ್ತೀವಿ. ಗ್ರಾಮಸ್ಥರು ಎಲ್ಲ ಅಧಿಕಾರಿಗಳು ಬಂದಾಗ ಅಲ್ಲಿ ಎಲ್ಲಿ ನೋಡಿದಿರಿ, ಯಾವ ಜಾಗದಲ್ಲಿ ನಿಮ್ಮ ಅನುಮಾನ ಎಲ್ಲೆಲ್ಲಿದೆ ಅದನ್ನೆಲ್ಲ ಇವ್ರಿಗೆ ಮಾಡಿದಾಗ ತಕ್ಷಣ ಸ್ಪಂದಿಸಿ ನಾವು ಈ ಭಾಗದಲ್ಲಿ ಸ್ಪಂದಿಸ್ತಾ ಇದೀವಿ. ಬೇಕಾದ್ರೆ ಕೇಳಿ ನಾವು ಫೋನ್ ಮಾಡಿದ ತಕ್ಷಣ ಸ್ಪಂದಿಸ್ತಾ ಇದೀವಿ. ನಮ್ದು ಏನ್ ಮಾಡ್ತಾ ಇದೀವಿ ನಾವು ಮೇಲಧಿಕಾರಿಗಳು ತಿಳಿಸ್ತೀವಿ. ಏನ್ ಶಾಶ್ವತ ಪರಿಹಾರ ಏನ್ ಮಾಡ್ಬೇಕು ನೋಡ್ತೀವಿ. ನಾವು ಬಂದು ಕಾರ್ಯಾಚರಣೆ ಸ್ಕೂಲ್ ಮನೆ ಪಕ್ಕದಲ್ಲೆಲ್ಲ ನೋಡಿದಾರಂತೆ. ಈಗ ಅವರು ತೋರಿಸ್ತಾರೆ ನಿಮ್ಗೆ ಪಾಠಗಳು. ಘಟನೆ ಇನ್ನೂ ಮಾಸಿಲ್ಲ, ರೈತ ಇನ್ನೂ ನಿಮ್ಗೂ ಆತಂಕ ಇರುತ್ತೆ. ರೈತರು ಓಡಾಡಬೇಕು, ಬೆಳಗ್ಗೆ ಆದ್ರೆ ಜಮೀನ್ಗೆ ಹೋಗ್ಬೇಕು, ನಿಮ್ ಕೆಲಸ ಹೋಗ್ತೀನಿ ಬೆಳೆಸ್ಕೊಂಡು ಹಂಗೈತೆ. ಹೆಂಗಸು ಮಕ್ಳು ಯಾರು ಕೆಲ್ಸಕ್ಕೆ ಬರ್ತಿಲ್ಲ, ಕಡೆ ಕಾಯ್ತಾ ಇಲ್ಲ. ಫಾರೆಸ್ಟ್ ಬಂದು ನೋಡ್ಕೊಂಡ್ರಿಯಾ, ಫಾರೆಸ್ಟ್ ಬಂದು ನೋಡ್ಕೊಂಡ್ರಿಯಾ ಸರಿ. ಇಲ್ಲ ಅಂದರೆ ಇಲ್ಲಿ ದಂಡೆ ಮಾಡ್ತೀನಿ. ಬಂದು ನಾನು ಮಕ್ಕಳು ಕರ್ಕೊಬತ್ತೀನಿ, ನಾನು ಹೆಂಡ್ತಿ ಕರ್ಕೊಬತ್ತೀನಿ, ಇಲ್ಲಿ ಮನೆ ಕತ್ತೀನಿ, ನಾನು ದಂಡೆ ಮಾಡ್ತೀನಿ. ಇಲ್ಲಿ ನನ್ಗೆ ತಡೆ ಕಾಯ್ತಿಲ್ಲ ಸಾ, ಅಷ್ಟು ಕಾಟ ಕೊಡ್ತೀಯ. ಹಾಂ ಸಾ, ಬಂದು ನೋಡಿ ಬೇಕಾರ ನೀವು. ನಮ್ಮ ಸುಳ್ಳಲ್ಲ, ಬಂದು ನೋಡಿ. ಕೊಟ್ಗೆ ಮೇಕ್ ಆಡ್ತಾ ಅಜ್ಜ ಗುರ್ತಿದೆ. ಕೊಟ್ಗೆ ಕೋಳಿ ಎತ್ಕದ, ಆಡು ಎತ್ಕೊಂಡದ ಎರಡು ಕೊಟ್ಟಿರಿ ಸಹ. ಫಾರೆಸ್ಟವರು ಏನು ಕೊಟ್ಟಿಲ್ಲ, ಅಲ್ಲಿ ಒಂದು ಎಕಡನೂ ಕೊಟ್ಟಿಲ್ಲ ಅವರು. ಹಾಂ, ಎಲ್ಲ ಒಟ್ಟು ಎತ್ಕೊಂಡು ಹೋಗವ. ಇಲ್ಲಿ ಬಂದು ನಮ್ಗೆ ಕಾಟೆ ಕೊಡ್ತೇವೆ. ಇಲ್ಲಿ ನಾವು ಕಾಯ್ತಾ ಇಲ್ಲ ಈ ದನ. ಇವ್ರ ದೇಶದಿಂದ ಎಲ್ಲ ಒಟ್ಟು ಮಾರಾಕ್ಬಿಟ್ಟು ಊರಿಗೆ ಹೋಗ್ಬೇಕು. ಈಗ ಅಷ್ಟೇ, ಅವ್ರು ಮಾಡೋದಿಲ್ಲ, ಅವ್ರು ಮಾಡಲ್ಲ. ಅವರು ಗೊತ್ತು ನಮ್ಗೆ, ಅವ್ರು ಮಾಡಲ್ಲ. ಹುಲಿ ತುಮಸೋಗೆ ಮತ್ತು ಇಡ್ನೆ ಗ್ರಾಮಗಳಲ್ಲಿ ರೈತರ ಮೇಲೆ ಕಣ್ಣಾರ ಕಾಣಿಸ್ಕೊಂಡು ಪ್ರಾಣಿಗಳು ಅವ್ರ ಸಾಕಿರೋ ಜನಕರುಗಳು, ಆಡುಕರು ಇದೆಲ್ಲ ತೊಂದರೆ ಕೊಟ್ಟಿದೆ. ನಮಗೆಲ್ಲ ಕಂಪ್ಲೇಂಟ್ ಬಂದಿತ್ತು. ಮೊನ್ನೆ ಬಡಗೂರಲ್ಲಿ ಏನಾಗಿದೆ, ಆ ದುರ್ಘಟನೆ ಇಡೀ ತಾಲೂಕಿನಲ್ಲಿ ಒಂಥರ ಕೆಟ್ಟ ತಪ್ಪು ಮೂಡೋ ರೀತಿ ಆವರಿಸಿದೆ. ಅದಕ್ಕೆ ಏನೆಲ್ಲ ಶ್ರಮ ಆಗಿ ಆ ರೈತರ ಕಷ್ಟ ಏನು ಅಂತ ನೀವೆಲ್ಲ ನೋಡಿದ್ದೀರ. ಈ ಕೆಲಸ ಮತ್ತೆ ಮರುಕಳಿಸದಂಗೆ ನಾವು ನೋಡ್ಕೋಬೇಕು ಅಂತೇಳಿ ನಾವು ಇವತ್ತು ಬಂದು ಫಾರೆಸ್ಟ್ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ. ಈಗ ಅವರು ಅದಕ್ಕೆ ಸ್ಪಂದಿಸಿ ನಾವು ಇವತ್ತೇ ಹೋಗಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಮೊನ್ನೆ ದಿನ ಬಡಗುಪ್ಪದಲ್ಲಿ ಸಂಭವ ರೀತಿ ಆಗ್ಬಾರ್ದು. ನಮಗೆ ತುಂಬ ಭಯ ಆಗ್ತಿದೆ. ನಮ್ಮ ಶಾಲೆಗಳು ಪಕ್ಕದಲ್ಲಿದೆ, ಓಡಾಡೋಕ್ಕೂ ತುಂಬ ಹಿಂಸೆ ಇದೆ. ನಾವು ನೈಟು ತೋಟದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಮಗೆ ಇದು ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ. ಇನ್ನೂ ತಿರುಗಾಡ್ತಾ ಅದನ್ನು ಕಾರ್ಯಾಚರಣೆ ಮಾಡಿ ಅದನ್ನು ಸೆರೆ ಹಿಡಿಬೇಕು ಅಂತ ನಾವು ಇಲ್ಲಿ ಬಂದ ಅರಣ್ಯ ಇಲಾಖೆಯಲ್ಲಿ ಕೇಳ್ಕೊಳ್ತೀವಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.